ಮ್ಯಾಮ್ ರಾಧಾ ಅನ್ನೋ ಸೊ ಎಸ್, ನಮ್ಮ ಪೀಟರ್ ಸಿನಿಮಾ ಏಪ್ರಿಲ್ 10th ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನನ್ನ ಪಾತ್ರ ರಾಧಾ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ ನನ್ನ ಪಾತ್ರ ಅಲ್ಲಿರುವಂಥ ಟ್ವಿಸ್ಟೇ ನಮ್ಮ ಸಿನಿಮಾ ಅಲ್ಲಿ. ಸೊ ಅದಕ್ಕೋಸ್ಕರ ರಾಧಾ ಒಬ್ಬ ಸಿಂಪಲ್ ಮಲೆನಾಡಿನ ಹುಡುಗಿ, ಅವಳಿಗೊಬ್ಬ ಮಗ ಇರ್ತಾನೆ 5 ವರ್ಷದ್ದು. ಅವಳ ಒಂದು ಪುಟ್ಟ ಪ್ರಪಂಚ, ಅವಳ ಮಗ, ಅವಳ ಸುತ್ತಮುತ್ತ ಏನು ನಡೆಯುತ್ತೆ ಅನ್ನೋದು ಪೀಟ್ರಲ್ಲಿ ಕಾಣಿಸುತ್ತೆ. ಮ್ಯಾಮ್ ಈಗ ರಾಧಾನ ಕ್ಯಾರೆಕ್ಟ್ರು ಯಾವ ಥರ ಇದೆ? ಡಿಫ್ರೆಂಟ್ ಆಗಿದೆಯಾ ಅಥವಾ ನಾರ್ಮಲ್ ಪೀಪಲ್ಗೆ ಕನೆಕ್ಟ್ ಆಗುತ್ತಾ? ಒಬ್ಬ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ವುಮನ್ ಹೇಗಿರಬೇಕು ಅಂತ ರಾಧಾ ತೋರಿಸ್ಕೊಡ್ತಾಳೆ. ಯಾಕಂದರೆ ಮೂವಿಲಿ ನಾನು ಈಗ ನೋಡಿದಾಗ ಟ್ರೈಲ್ ನೋಡಿದಾಗ ಒಂದು ಮಗು ಇದೆ ನಿಮ್ಮ ಜೊತೆ. ಹಾಂ ಅದ್ರ ವಿಚಾರವಾಗಿ ಹಾಂ ಅದಕ್ಕೆ ನಾನು ಜಾಸ್ತಿ ಅದನ್ನು ಹೇಳೋಕ್ಕಾಗ್ತಿಲ್ಲ. ಅದೇ ಒಬ್ಬ ಪಿ ಟಿ ಟೀಚರ್, ನೀವು ಸಾಂಗಲ್ಲಿ ಡಿಂಗ್ ಡಾಂಗ್ ಮೆಂಗ್ ಸಾಂಗಲ್ಲಿ ನೋಡಿದ್ವಿ, ಹಿಂಗೆ ವಿಷಲ್ ಇಟ್ಕೊಂಡು ಹಿಂಗೆ ನಿಂತಿದ್ದೀನಿ. ಒಬ್ಬ ಪಿ ಟಿ ಟೀಚರ್ ಅಲ್ಲಿ ಭಾಗಮಂಡಲ ಅಂದರೆ ಒಂದು ಮಡಿಕೇರಿ ಮಲೆನಾಡು ರೀಜನಿಗೆ ಹೋಗ್ತಾಳೆ. ಅಲ್ಲಿ ಅವಳು ಒಂದು ಜೀವನಾನ ಏನಂತಾರೆ ಜೀವನಾನ ಇನ್ನೊಂದ್ಸತಿ. ಸೊ ರಾಧಾ ಶೀಸ್ ಅ ಪಿ ಟಿ ಟೀಚರ್, ನೀವೇ ನೋಡಿದ್ದೀರಾ ಡಿಂಗ್ ಡಾಂಗ್ ಬೆಲ್ ಸಾಂಗಲ್ಲಿ. ಸೊ ಅವಳ ಜೀವನ ಸಾಗಿಸೋದಕ್ಕೆ ಒಂದು ಜಾಗಕ್ಕೆ ಹೋಗ್ತಾಳೆ. ಸೊ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಪೀಟ್ರಲ್ಲಿ ನಾವು ನೋಡ್ಬೋದು. ಈಗ ಆಕ್ಟಿಂಗ್ ಫೀಲ್ಡ್ ಆಯ್ತು, ಈಗ ನೀವು ಓದಿದ್ದೇ ಬೇರೆ, ಹೌದು, ಬಂದಿದ್ದೇ ಬೇರೆ. ಓದಿದ್ದು ಡೆಂಟಲಿಸ್ಟ್, ಕರೆಕ್ಟ್, ಆಯ್ತಾ? ಈಗ ಬಂದಿದ್ದು ಹ್ಯಾಂಕರಿಂಗ್, ಕರೆಕ್ಟ್, ಸುಮಾರು ಮೂವೀಸ್ ಮಾಡಿದ್ದೀರಿ. ಹೌದು. ಇದ್ರ ವಿಚಾರವಾಗಿ ಆ್ಯಕ್ಚುಲಿ ನಾನು ದಂತವೈದ್ಯ ಆಗಬೇಕು ಅಂತ ಕನ್ಸ್ಕೊಂಡಿದ್ದೆ. ಅದೇ ರೀತಿ ನಾನು ಓದಿ ಅದಾದ ನಂತರ ಇಂಟರ್ನ್ಶಿಪ್ ಟೈಮಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟೆ. ನನ್ನ ಫಸ್ಟ್ ಫಿಲ್ಮ್ ಬಂದು ಊರ್ವಿ. ಸೊ ಅದಾದಮೇಲೆ ತುಂಬ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ. ಬಟ್ ಒಬ್ಬ ನಟಿಗೆ ಒಳ್ಳೆ ನಟಿ ಅಂತ ಗುರ್ಸ್ಕೊಳ್ಳೋದು ಅವಳಿಗೆ ಒಳ್ಳೆ ಆಡಿಯನ್ಸ್ ಸಿಕ್ಕಾಗ. ಸೊ ಆಡಿಯನ್ಸ್ಗೋಸ್ಕರ ನಾನು ಇನ್ನೂ ಕಾಯ್ತಾ ಇದ್ದೀನಿ. ಮೇ ಬಿ ಪೀಟರಲ್ಲಿ ಸಿಗ್ತಾರೆ ನನ್ನ ಆಡಿಯನ್ಸು ಅನ್ನೋದು ಒಂದು ನನಗೆ ಹೋಪ್ ಇದೆ. ಸೊ ಆ್ಯಸ್ ಅ ಡೆಂಟಿಸ್ಟ್ ಆ್ಯಕ್ಟ್ರ್ ಆಗಿ ಬಂದೆ. ಅದಾದಮೇಲೆ ನನಗೆ ನಿರೂಪಕಿಯಾಗಿ ನನ್ನ ವಾಯ್ಸಿಗೋಸ್ಕರ ಆಪರ್ಚುನಿಟಿ ಸಿಕ್ತು ಕಲರ್ಸ್ ಕನ್ನಡ ಮಾಧ್ಯಮದಲ್ಲಿ, ರಾಜಾರಾಣಿ, ನನ್ನಮ್ಮ ಸೂಪರ್ ಸ್ಟಾರ್. ಅದಾದಮೇಲೆ ನಾನು ಇನ್ನೂ ಸಿನಿಮಾಗಳೇ ಮಾಡಬೇಕು. ಯಾಕಂದರೆ ನಟಿಯಾಗಿ ನೀವು ಸಿನಿಮಾ ಮಾಡ್ತಾ ಇಲ್ಲ, ಬೇರೆ ಏನೇನೋ ಮಾಡ್ತಿದ್ದೀರಾ ಅಂದರೆ ಅಲ್ಲೇ ಹೋಗುತ್ತೆ ಡೈವರ್ಷನು. ಯಾಕೆ ನಾನು ಇನ್ನೂ ಆ್ಯಕ್ಟ್ ಮಾಡ್ತಿಲ್ಲ, ನನಗೆ ಯಾಕೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ನಾನು ಯಾಕೆ ಒಳ್ಳೆ ಕಾಂಟೆಂಟ್ ಆಗಿರ್ಬೋದು ಸಿಗ್ತಾ ಇಲ್ಲ ಅಂತ. ಸೊ ಇನ್ನೂ ಆ ಪ್ರಯತ್ನದಲ್ಲಿದ್ದೀನಿ. ಐ ಆಮ್ ಇನ್ ಸರ್ಚ್ ಆಫ್ ಗುಡ್ ಕಾಂಟೆಂಟ್. ಒಳ್ಳೆ ಸಿನಿಮಾ ಮಾಡಬೇಕು, ಒಬ್ಬ ಒಳ್ಳೆ ನಟಿಯಾಗಿ ಗುರ್ಸ್ಕೋಬೇಕು ಅನ್ನೋ ಆಸೆ ತುಂಬ ಇದೆ ನನಗೆ. ನೋಡೋಣ. ಈಗ ನಿರೂಪಕೆಯಾಗಿ ಈಗ ರಾಜಾರಾಣಿ ಮಾಡಿದ್ರಿ, ಆಯ್ತಾ? ಅನುಪಮಾ ಮೇಡಮ್ನ ಮೀರ್ಸಿದ್ರ ಅಥವಾ ಐ ಡೋಂಟ್ ನೋ. ಅನುಪಮಾ ಶಿ ಇಸ್ ವೆರಿ ಸ್ವೀಟ್ ಆ್ಯಂಡ್ ಅವ್ರಾಗಲೇ ಶಿ ಇಸ್ ಪ್ರೂವ್ಡ್ ಹರ್ ಸೆಲ್ಫ್. ಒಬ್ಬ ಒಳ್ಳೆ ನಿರೂಪಕಿಯಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಅವ್ರ ಕಂಪ್ಯಾರಿಸನ್ ಮಾಡೋದಕ್ಕಾಗೋದಿಲ್ಲ. ಸೊ ನಾನಾಗಿ ಹೋದೆ ಅಲ್ಲಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟೆ ಟು ರೀಚ್ ಆಡಿಯನ್ಸ್. ಅಲ್ಲ, ಈಗ ರಾಜಾರಾಣಿಲಿ ನೀವು ಜಾನ್ವಿ ಅಂತ ಗುರ್ತಿಸ್ಕೊಂಡಿದ್ದೆ ರಾಜಾರಾಣಿ ಕೆಲವೊಂದು ಆಡಿಯನ್ಸ್ಗೆ. ಹೌದು ಹೌದು ಹೌದು, ದೊಡ್ಡ ಮಟ್ಟದಲ್ಲಿ ನೀವು ರೀಚ್ ಆದ್ರಿ. ಹೌದು ಅಲ್ವಾ? ಹೌದು. ಅನುಪಮಾ ಮೇಡಮ್ನ ಯಾಕಂದ್ರೆ ಕಲೆ ಅನ್ನೋದು ಯಾರಪ್ಪನ ಸುತ್ತ. ಹೌದು. ಅನುಪಮಾ ಅವ್ರನ್ನ ಮೀರಿಸ್ದೆ ಅಂತ ಹೇಳಲ್ಲ. ಐ ಟ್ರೈ ಟು ಬ್ಯಾಲೆನ್ಸ್ ಟು ಮ್ಯಾಚ್ ಹರ್. ಈಗ ಯಾವ ಫೀಲ್ಡ್ ಯಾವ್ದು ಇಷ್ಟ ಆಯ್ತು ನಿಮಗೆ? ನನಗೆ ನಟನೆ ಇಷ್ಟ. ಗಿವನ್ ಅ ಚಾನ್ಸ್ ಯಾವ ಪ್ರೊಫೆಷನ್ ಆಯ್ಕೆ ಮಾಡ್ತೀರಾ ಅಂತ ನನಗೆ ಕೇಳಿದ್ರೆ ನಟನೆ. ಎಷ್ಟು ಮೂವಿ ಆಕ್ಟ್ ಮಾಡಿದ್ರಾ? ಎಷ್ಟು ಮೂವಿಲಿ ಆಕ್ಟ್ ಮಾಡಿದ್ರಾ ಹೀರೋಯಿನ್ ಮೇನ್ ಕ್ಯಾರೆಕ್ಟರ್ ಆಗಿ? ತುಂಬ ಮೂವೀಸಲ್ಲಿ ಮಾಡಿದ್ದೀನಿ. ಅಂತ ಲಾಸ್ಟ್ ರಿಲೀಸ್ ಬಂದು ಕೈವಾ 1.5 ವರ್ಷ ಹಿಂದೆ. ಧನ್ವೀರ್ ಅವರ ನಂದು ಲಾಸ್ಟ್ ಸಿನಿಮಾ ರಿಲೀಸ್ ಬಂದು ಕೈವಾ, ಜಯತೀರ್ಥ ಸರ್ ಅವರ ನಿರ್ದೇಶನದಲ್ಲಿ ಬಂದಿತ್ತು. ಸೊ ಅದಾದ ನಂತರ ಒಳ್ಳೆ ಸ್ಕ್ರಿಪ್ಟಿಗೆ ಕಾಯ್ತಾ ಇದ್ದೀನಿ. ತುಂಬ ಸಿನಿಮಾಗಳು ಮಾಡಿದ್ದೀನಿ. ಒಂದು ಸಿನಿಮಾಗಳು ಇನ್ನೂ ತೆರೆ ಮೇಲೆ ಬಂದಿಲ್ಲ. ಒಂದು ಸಿನಿಮಾಗಳು ಬಂದಿದೆ, ಆದರೂ ಅಷ್ಟು ಗುರ್ಸ್ಕೊಂಡಿಲ್ಲ. ಬಟ್ ಎಲ್ಲೋ ಅದೊಂದು ಹೋಪ್ ಇದೆ ನನಗೆ. ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನಟಿಯಾಗಿ ನಾನು ಎಲ್ಲ ಕಡೆ ಕಾಣಿಸ್ಕೋತೀನಿ. ನಾನು ಹೀರೋಯಿನ್ ಆಗಬೇಕು ಅಥವಾ ಏನಂತಾರೆ ಐ ವಾಂಟ್ ಟು ಬಿ ಅ ಬೆಸ್ಟ್ ಆ್ಯಕ್ಟ್ರೆಸ್ ಆ ಥರ ಅಲ್ಲ. ನಾನು ಒಬ್ಬ ಒಳ್ಳೆ
ಪರಿಪೂರ್ಣ ನಟಿ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿರೋದು. ಸೊ ಹೋಪ್ಫುಲಿ ಐ ಗೆಟ್ ಮೋರ್ ಆಪರ್ಚುನಿಟೀಸ್. ಮದುವೆ ಆಗೋಕ್ಕಿಂತ ಮುಂಚೆ ನೀವು ಇವಾಗ ಏನು ಹೇಳ್ತಾ ಇದ್ದೀರಾ, ಓಕೆ ಓಕೆ, ಹಾಂ, ಮದುವೆ ಆದ್ಮೇಲೆ ಸ್ವಲ್ಪ ಕಂಡೀಷನ್ಸ್ ಆ ಥರ ಏನೂ ಇಲ್ಲ, ನೋ ಕಂಡೀಷನ್ಸ್. ಬಿಕಾಸ್ ನನ್ನ ಫ್ರೆಂಡೇ ನನ್ನ ಮದುವೆ ಆಗಿರೋದ್ರಿಂದ ಅವರು ಇನ್ನೂ ಪುಷ್ ಮಾಡ್ತಾರೆ. ಯಾವ್ದಾದ್ರು ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗು ಮಾಡು, ನಿನಗೆ ಏನು ಅನಿಸುತ್ತೆ ಅದನ್ನು ಮಾಡು, ನೀನು ಆ್ಯಕ್ಟಿಂಗ್ ಇಷ್ಟನ ಆ್ಯಕ್ಟಿಂಗ್ ಮಾಡು, ಇಲ್ಲ ಪ್ರೊಡಕ್ಷನ್ ಇರ್ತೀಯ ಪ್ರೊಡಕ್ಷನ್ ಮಾಡು, ಇಲ್ಲ ಇನ್ನೂ ಒಂದಷ್ಟು ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಸೇರ್ಕೊಂಡು, ಅದರಲ್ಲೂ ಇರ್ತೀನಿ. ಸೊ ಹೀಸ್ ಬೀನ್ ವೆರಿ ಸಪೋರ್ಟಿವ್, ತುಂಬ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಬ್ಲೆಸ್ಡ್. ಓಕೆ, ಅವಕಾಶ ಇದು ಆಂಕರಿಂಗ್ಗೆ ನಿಮಗೆ ಹೆಚ್ಚು ಅವಕಾಶ ಬರಲಿಲ್ವಾ? ಸ್ಟಾಪ್ ಆಯ್ತು, ಅದೊಂದೇ ಲಾಸ್ಟ್ ಆಗುತ್ತೆ. ಅದಾದಮೇಲೆ ಆಪರ್ಚುನಿಟಿ ಬಂದಿಲ್ಲ ಅನ್ನೋದಕ್ಕಿಂತ ನಾನು ನನ್ನ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗಿಬಿಟ್ಟೆ. ನಮ್ಮದು ರಾಯಲ ಸ್ಟುಡಿಯೋಸ್ ಅನ್ನೋ ಪ್ರೊಡಕ್ಷನ್ ಕಂಪ್ನಿ ಇದೆ, ಸೊ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇವಾಗ ಬಂದ್ರೂ ಅಕ್ಸೆಪ್ಟ್ ಮಾಡ್ಕೋತೀನಿ, ಬರಲಿಲ್ಲ ಅಂದ್ರೂ ದಟ್ ಇಸ್ ಓಕೆ. ಸೊ ನಮ್ಮ ಹಣೆಯಲ್ಲಿ ಏನು ಬರೆದಿದೆ ಅದು ನಮಗೆ ಬರುತ್ತೆ, ನಾನು ಅದನ್ನು ಬಿಲೀವ್ ಮಾಡೋಳು. ಐ ಡೋಂಟ್ ನೋ. ಓಕೆ ಮ್ಯಾಮ್, ಈಗ ಮೂವಿ ವಿಚಾರಕ್ಕೆ ಬರೋದಾದ್ರೆ 25 ದಿನ ತುಂಬಾ ಮಳೆ ಬರ್ತಾ ಇತ್ತು, ಆ ಮಳೆಲೇ ಶೂಟ್ ಮಾಡಿದ್ರು ಅಂತ ಬಂದ್ರಿ. ಹಾಂ, ಅದು ಹೇಗೆ? ಅದು ಮಳೆಲಿ ಹೌದು, ನಂದು ಪೋರ್ಷನ್ ಶೂಟ್ ಆದಾಗ ಬರೀ ಮಳೆ ಕಾಯ್ತಾ ಇದ್ದೀವಿ, ನಿಂತ್ಕೊಂಡು ಕಾಯ್ತಾ ಇದ್ದೀವಿ, ನಿಲ್ತಾನೆ ಇಲ್ಲ. ಆಮೇಲೆ ನಮ್ಮ ಡೈರೆಕ್ಟ್ರ್ ಏನು ಮಾಡಿದ್ರು, ಅಲ್ಲೇ ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡಿದ್ರು. ಏನು ಗೊತ್ತಾ ಜಾನ್ವಿ, ಮಳೆ ನಿಲ್ಲಲ್ಲ, ಮಳೆಯಲ್ಲೇ ನಿಮ್ಮ ಇಂಟ್ರಡಕ್ಷನ್ ಆಗಲಿ ಅಂತ. ನೀವು ನೋಡ್ತೀರಾ, ನಾನು ಅಲ್ಲಿ ನೋಡ್ಬಿಟ್ಟು ನನ್ನ ಹೆಸರು ರಾಧಾ ಅಂತ ಅಂತೀನಿ. ದಟ್ ಇಸ್ ಮೈ ಇಂಟ್ರಡಕ್ಷನ್ ಸೀನ್. ಸೊ ಹೆಂಗಿದೆ ಕಡ ನನ್ನ ವಾಯ್ಸ್ ಹಂಗೆ ಕೇಳಿಸುತ್ತೆ, ಏನು ಮಾಡೋಕ್ಕಾಗಲ್ಲ, ಟಚ್ ವುಡ್. ಸೊ ಅಲ್ಲಿ ಬರ್ತಾ ಇದ್ದಂಗೆ ಆ ಮಳೆ ಜೊತೆ ನನ್ನ ಒಂದು ಸೀನ್ ಇಂಟ್ರಡಕ್ಷನ್ ಆಯಿತು. ಸಚ್ ಅ ಬ್ಲಿಸ್ಫುಲ್ ಥಿಂಗ್, ಯಾಕಂದರೆ ನೇಚರೇ ಬ್ಯೂಟಿಫುಲ್, ನೇಚರೇ ನಾವು ದೇವರು ಅಂತ ನಂಬೋರು. ಅದ್ರ ಜೊತೆ ಮಳೆ ಬಂದಾಗ ಏನೋ ಬ್ಲೆಸ್ಸಿಂಗ್ಸ್ ಅಂತೆ, ಅದೇನೋ ವಾಯು ಪುತ್ರ ಅಲ್ಲ ಹೇಳೋದು, ಅವರು ನಮಗೆ ಬ್ಲೆಸ್ ಮಾಡ್ತಾರಂತೆ. ಸೊ ನನ್ನ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಸೀನಲ್ಲಿ ಆ ಮಳೆ ಬಂದಿದ್ದಕ್ಕೂ, ಆ ಸೀನ್ ಆಗಿದ್ದಕ್ಕೂ, ಆ ಬ್ಯೂಟಿಫುಲ್ ನೇಚರ್ಗೂ, ನಿಮ್ಗೆ ಇಲ್ಲಿಂದ ಅಲ್ಲಿ ಅಷ್ಟು ದೂರ ಒಂದು 2 ಕಿಲೋಮೀಟರ್ ನೋಡಿದ್ರು ದಟ್ಟ ಕಾಡು ಆ್ಯಂಡ್ ಗ್ರೀನ್, ಅಷ್ಟು ಹಸಿರು ವಾತಾವರಣ, ಪಾಸಿಟಿವಿಟಿ ತುಂಬಿದೆ ನಮ್ಮ ಸಿನಿಮಾದಲ್ಲಾಗಿರ್ಬೋದು, ನಮ್ಮ ಸಿನಿಮಾದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳಾಗಿರ್ಬೋದು. ವೆರಿ ಪಾಸಿಟಿವ್, ವೆರಿ ಜೆನ್ಯೂನ್ ಹಾರ್ಟೆಡ್, ಹಾರ್ಡ್ ವರ್ಕಿಂಗ್ ಟೀಮ್. ಸೊ ಏಪ್ರಿಲ್ 10th ನಮ್ಮ ಸಿನಿಮಾ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ಯಾಕಂದರೆ ಅಲ್ಲಿ ಸಿಗುವಂಥ ಎಕ್ಸ್ಪೀರಿಯನ್ಸ್ ಟಿ ವಿಯಲ್ಲಿ ಸಿಗೋದಿಲ್ಲ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ಪೀಟರ್ ವೀಕ್ಷಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.